ಚಿಂಚೋಳಿ ಪಟ್ಟಣದ ಹೊರವಲಯದಲ್ಲಿರುವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಗ್ರಾಮೀಣ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆ ಮೈಸೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಆಟದ ಹಕ್ಕಿನ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶಂಕರ ರಾಠೋಡ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಉದ್ಘಾಟನೆ ನೆರವೇರಿಸಿದರು. ರುದ್ರೇಶ್ ಸ್ಟೇಟ್ ಹೆಡ್, ಅಜಿಂ ಪ್ರೇಮ್ಜಿ ಫೌಂಡೇಶನ್, ಆನಂದ್ ಟೈಗರ್ ಪುರಸಭೆ ಅಧ್ಯಕ್ಷ, ಸರಸ್ವತಿ ನಿರ್ದೇಶಕರು, ಗ್ರಾಮೀಣ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆ ಮೈಸೂರು ಕಾರ್ಯಕ್ರಮದ ನಿರೂಪಣೆಯನ್ನ ಸರುಬಾಯಿ ದೊಡ್ಡಿ ನೆರವೇರಿಸಿದರು. ಮಕ್ಕಳಿಂದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನವೂ ಕೂಡ ಮಾಡಲಾಯಿತು. ಸುವರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಮೃತ್ ಎನ್ ಅಷ್ಟಗಿ, ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಡಾಕ್ಟರ್ ಗಪಾರ, ತಾಲೂಕು ಆರೋಗ್ಯಾಧಿಕಾರಿ ಗಂಗಮ್ಮ, ಪಿಎಸ್ಐ ನಾಗಶೆಟ್ಟಿ, ಭದ್ರಶೆಟ್ಟಿ, ಶಾಮರಾವ್, ಮಲ್ಲಿಕಾರ್ಜುನ್ ನೆಲ್ಲಿ, ಗೋವಿಂದ ಸಂಗೀತ, ಕುಪೇಂದ್ರ, ರೇವಣಸಿದ್ದ, ಹಾಶಿಪ್ಪ, ಮಹದೇವ ಹಾಗೂ ಇತರರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್ ಕನ್ನಡ, ಚಿಂಚೋಳಿ. 20 ಗ್ರಾಮಗಳಲ್ಲಿ ಕಿಶೋರಿಯರ ಗುಂಪುಗಳನ್ನ ಕಳೆದ 3 ತಿಂಗಳಿಂದ ಮಾಡ್ತಾ ಆಟ ಆಡಿ ಅಂದ್ರೆ ಇಲ್ಲ ಮಿಸ್ ನಾವು ಆಡಿರೋದು 5ನೇ ಕ್ಲಾಸು 6ನೇ ಕ್ಲಾಸು, ಈಗ ಹೊರಗಡೆ ಎಲ್ಲ ಬಂದ್ ಆಡಿದ್ರೆ ನಮ್ಮ ಮನೇಲಿ ಬೈತಾರೆ. ಅದರಲ್ಲೂ ಆಟದಲ್ಲೂ ಒಂದು ವಿಭಿನ್ನ ಇದೆ. ಏನಂದ್ರೆ ಗಂಡ್ಮಕ್ಳು ಆಡೋ ಆಟ ಬೇರೆ, ಹೆಣ್ಮಕ್ಳು ಆಟ ಆಡೋ ಬೇರೆ. ಗಂಡ್ಮಕ್ಳು ಆಡೋದು ಯಾವ್ದು ಆಟ, ಹುಡುಗರ ಆಟ ಅಂದ್ರೆ ಯಾವ್ದು ಮಾಡುವಾಗಿಲ್ಲ. ಈ ದೇಶದಲ್ಲಿ ಗಂಡಿಗೆ ಎಷ್ಟು ಹಕ್ಕಿದೆಯೋ ಹೆಣ್ಣಿಗೂ ಕೂಡ ಅಷ್ಟೇ ಹಕ್ಕಿದೆ, ಅಷ್ಟೇ ಸಮಾನತೆ ಇದೆ, ಅಷ್ಟೇ ಸ್ವಾತಂತ್ರ್ಯತೆ ಇದೆ ಎಂಬಕ್ಕದ್ದನ್ನು ಕೂಡ ನಾವು ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಮಕ್ಕಳು, ಈ ದೇಶದ ಪ್ರಜೆಗಳು, ಇವತ್ತು ಮಹಿಳೆಯರು ಈ ದೇಶದಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಏನು ಕ್ರೀಡೆಯ ಮುಖಾಂತರ ಇವತ್ತು ಎಲ್ರಿಗೂ ಕೂಡ ಗಂಡಿಗ ಸಮಾನವಾದಂತ ಹಕ್ಕು ಈ ದೇಶದಲ್ಲಿ ಮಹಿಳೆಯರಿದೆ, ಈ ದೇಶದ ಮಕ್ಕಳಿಗಿದೆ ಎಂಬಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಸಂವಿಧಾನ ವಿಧಿ 47, 45 ಏನಾಗ್ತದಪ್ಪ ಅಂತಂದ್ರೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕಂತ ಹೇಳ್ತದ. ಅದೇ ರೀತಿ ಮಕ್ಕಳು ಬಲಿಷ್ಠವಾಗಿ ಇರಬೇಕಂತಪ್ಪ ಅಂತಂದ್ರೆ ಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ನೀಡಬೇಕು ಎಂಬಕ್ಕಂಥದ್ದನ್ನ ಸರ್ಕಾರ ಹೇಳ್ತದ. ಇವತ್ತ 14 ವರ್ಷ ತುಂಬಿರ್ತಕ್ಕಂಥ ಮಕ್ಕಳು ಯಾವುದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡಬಾರ್ದು, ಅದು ಅಪರಾಧ ಆಗ್ತದ. ಅದೇ ರೀತಿ ಈ ದೇಶದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿ ಲಿಂಗ ತಾರತಮ್ಯ ಮಾಡಬಾರ್ದು, ಅದು ಕೂಡ ಅಪರಾಧ ಆಗ್ತದೆ ಎಂಬಕ್ಕಂಥದ್ದು ಈ ದೇಶದ ಕಾನೂನು ಹೇಳ್ತದ. ಮಕ್ಕಳೇ, ಇವತ್ತು ನಾವು ಈ ದೇಶದಲ್ಲಿರ್ತಕ್ಕಂಥ ಹಲವಾರು ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.